ಪ್ರತಿಭಟನೆ ಅಂದರೆ ಧಿಕ್ಕಾರ ಘೋಷಣೆಗಳು ಮಾತ್ರ ಕೇಳುವಂತಹ ಸಂದರ್ಭದಲ್ಲಿ ಕಲಾವಿದರು ಕೂಡ ಈ ಒಂದು ಪ್ರತಿಭಟನೆಗೆ, ರೈತರ ಪ್ರತಿಭಟನೆಗೆ ಗುರುಲಾಪುರದಲ್ಲಿ ಸಪೋರ್ಟ್ ಕೊಡೋದಕ್ಕೆ ಬಂದಿದ್ದಾರೆ. ಎಲ್ಲಿಂದ ಬಂದಿದ್ದಾರೆ ಅಂತೇಳಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಎಲ್ಲಿಂದ ಬಂದಿದ್ದಾರೆ ತಾವು? ನಾವು ಬನಾಟಿ ತಾಲೂಕು ಹೊಸೂರು ಗ್ರಾಮದಿಂದ ಬಂದಿದ್ದೀವಿ. ನಿಮ್ಮ ತಂಡದ ಹೆಸರು ಶ್ರೀ ದುರ್ಗಾದೇವಿ ಗಾಯನ ಸಂಘ ಸಾಕಿನ ಹೊಸೂರು. ಈ ಒಂದು ರೈತರ ಪ್ರತಿಭಟನೆ ಬಗ್ಗೆ ಏನು ಹೇಳ್ತೀವಿ? ಏನಂದ್ರೆ ರೀ, ರೈತರಿಗೆ ಅಷ್ಟು ಅನಾನುಕೂಲ ಆಗೈತೆ ಅಂತ ನಾವು ಎಲ್ಲರೂ ಮನ್ಯಾಗ ಕೂತೀವಿ ಅಂದ್ರೆ ನಾಳೆ ಮುಂದೊಂದು ದಿನ ನಮಗೆ ಅನಾನುಕೂಲ ಆದಾಗ ರೈತರಿಗೆ ಅಪ್ಪು ಕೂತ್ರಂದ್ರೆ ನಾವು ಅನ್ನ ತಿನ್ನೋದು, ಇಲ್ಲಿ ಬದುಕೋದು ಖಾಲಿ ಕೂತ್ರೆ ನಮ್ಮ ಹೊಟ್ಟೆ ಖಾಲಿ ಆಗುತ್ತೆ. ಅದಕ್ಕೋಸ್ಕರ ನಾವು ಎಲ್ಲರೂ ಸೇರಿಸಿ, ಒಬ್ಬರೇ ಅಲ್ಲ, ಕಲಾವಿದರಲ್ಲ, ಇನ್ನೂ ಉಳಿದ ಯಾವುದಾದ್ರು ಕಾರ್ಯದೊಳಗೆ ಕೆಲಸ ಮಾಡಕತ್ತಾರೋ ಅವರೆಲ್ಲರೂ ಸೇರಿಸ್ಕೊಂಡು ರೈತರಿಗೆ ನಾವು ಬೆಂಬಲವನ್ನು ಕೊಟ್ಟಿವಂದ್ರೆ ನಮಗೆಲ್ಲರಿಗೆ ಮುಂದಿನ ದಿನಮಾನದೊಳಗೆ ಆ ದೇವರು ಒಳ್ಳೆಯ ಶಕ್ತಿಯನ್ನು ನೀಡ್ತಾನೆ, ನಮಗಿನ್ನೂ ಒಂದು ಉನ್ನತ ಮಟ್ಟಿಗೆ ನೀಡುವಂಥ ಅನ್ನವನ್ನು ಹೆಚ್ಚಿಗೆ ಕೊಡ್ತಾನೆ ಅಂತೇಳಿ ನಾವು ರೈತರಿಗೆ, ನಾವು ಅಷ್ಟೇ ಅಲ್ಲ, ಮುಂದಿನ ದಿನಮಾನದಾಗ ಅವ್ರು ರೈತರು ನಾವು ಒಂದೇ ದಿವಸ ಮಾಡಿ ಹೋಗಕ್ಕೆ ಬಂದಿಲ್ಲ ಇಲ್ಲಿ ಕಾರ್ಯಕ್ರಮವನ್ನು. ನಾವು ಮುಂದಿನ ದಿನಮಾನದಾಗ ಅವ್ರು ರೈತರಿಗೆ ಸಿಗುವಂಥ ಬೆಲೆ ಸಿಗದಿದ್ರೆ ನಾವು ಎಷ್ಟು ಕಲಾ ತಂಡಗಳು ಉತ್ತರ ಕರ್ನಾಟಕದಾಗ ಅದೀವಿ, ಎಲ್ಲರೂ ರೈತರ ಪರವಾಗಿ ಇದು ಅವ್ರಿಗೆ ಬೆಲೆ ಸಿಗುವ ಮಟ್ಟ ಹೋರಾಟ ಮಾಡಕ್ಕೆ ಸಿದ್ಧವಾಗಿ ಬಂದಿವಿ. ಏನೇನು ಕಾರ್ಯಕ್ರಮಗಳು ನೀಡಾಗ್ತೀರಿ ಇವತ್ತು? ಚೌಡ್ಕಿ ಕಾರ್ಯಕ್ರಮ ಚೌಡ್ಕಿ ಕಾರ್ಯಕ್ರಮ ಎಷ್ಟೊತ್ತನ ಕಂಟಿನ್ಯೂ ಆಯ್ತು? ಅಲ್ಲಿ ಸಂದರ್ಭ ತಕ್ಕಂತ ಮಾಡ್ತೀರಿ. ರೈತರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಪ್ರತಿಭಟನೆ ಬಗ್ಗೆ? ಏನ್ ರೈತರಿದ್ದಾಗ ನಾವೆಲ್ಲರೂ ಅದೇವ್ರಿ, ರೈತರ ಇಲ್ದಾರ ಮತ್ತೆ ನಮ್ದೇನೈತ್ರಿ. ಸರ್, ಯಾವ ಊರು? ನಮ್ಮದು ಹತ್ತನೀರಿ. ನಾವು ಜಾನಪದ ಗಾಯಕರಿ. ನಾವು ಯಾಕೆ ಈ ಒಂದು ಬೆಂಬಲ ಕೊಡಕ್ಕೆ ಬಂದೀವಂದ್ರೆ ಈ ದೇಶದ ಬೆನ್ನೆಲುಬು ರೈತರು. ಪ್ರತಿಯೊಬ್ಬರು ಇದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ಸುಮಾರು 4-5 ಜಾಗದಾಗ ನಾವು ಈ ಒಂದು ಕಾರ್ಯಕ್ರಮ ನಡೆಸ್ಕೊಂತ ಬಂದೀವಿ ಇವತ್ತು ಗುರುಲಾಪುರದಾಗ. ಯಾಕಂದ್ರೆ ಇದು ಪ್ರಾರಂಭ ಕೇಂದ್ರ ಬಿಂದು ಆಗಿಬಿಟ್ಟಿದೆ. ಇಡೀ ನಮ್ಮ ಕರ್ನಾಟಕದ ರಾಜಧಾನಿ ಒಳಗೆ ಮೊಳಗಾಕತ್ತಿರ ಅಂದ್ರೆ ಅದು ಗುರುಲಾಪುರ ಕ್ರಾಸಿನ ಹೆಸರು. ಯಾಕಂದ್ರೆ ಇವತ್ತು ರೈತರಿದ್ರೆ ಮಾತ್ರ ಪ್ರತಿಯೊಬ್ಬ ಈ ದೇಶದ ಪ್ರಜೆ ಆಗಿರ್ಬೋದು, ಈ ಜಗತ್ತು ಕೂಡ ನಡಿಲಕ್ಕ ರೈತನ ಮೂಲ ಕಾರಣ ಅದಾನ. ಅದಕ್ಕೆ ರೈತರು ಏನು ಒಂದು ಆಸೆ ಪಟ್ಟಾರ, ಅವರ ಬೆಂಬಲ ಬೆಲೆ 3,000 ಸ್ವಯಂ ಆಸಕ್ತಿಯಿಂದ ಬಂದಿದ್ದೀರಾ? ಸ್ವಯಂ ಆಸಕ್ತಿ, ನಾವು ಸ್ವಯಂ ಆಸಕ್ತಿಯಿಂದ ಅವ್ರಿಗೆ ಹೋರಾಟಕ್ಕೆ ಬೆಂಬಲ ಕೊಡ. ಇದುವರೆಗೆ ನೀವು ಸಭೆ ಸಮಾರಂಭಗಳೊಳಗೆ ಅಷ್ಟೇ ಇಂಥ ಕಾರ್ಯಕ್ರಮ ಕೊಡ್ತಿದ್ರಿ, ಏನೋ ಜಾತ್ರೆ ಉತ್ಸವ ಇದ್ರೆ ಇದು ಫಸ್ಟ್ ಟೈಮ್ ಅನ್ಸುತ್ತೆ ನೀವು? ನಾವು ರೈತರಿಗೆ ಎಲ್ಲಿ ಅನ್ಯಾಯ ಆಗೈತಲ್ರಿ ಅಲ್ಲಿ ಪ್ರತಿಯೊಂದು ಕಡೆನೂ ಹೋಗಿ ನಮ್ಮ ಸ್ವ ಇಚ್ಛೆಯಿಂದ ಹೋಗಿ ನಾವು ಕಾರ್ಯಕ್ರಮ ಮಾಡಿವಿ, ಅವರಿಗೆ ಬೆಂಬಲ ಕೊಟ್ಟಿವಿ. ಇಲ್ಲಿ ಯಾವ ರೀತಿಯಾದಂಥ ಗೀತೆಗಳನ್ನ ಏನಾದ್ರು ಹಾಡ್ತೀರಿ? ನಾವು ಈಗ ಈ ಸಂದರ್ಭಕ್ಕೆ ತಕ್ಕಂಗ ರೈತ ಕ್ರಾಂತಿ ಗೀತೆಗಳಂತ ಬರ್ತಾವ, ಅವನ್ನ ನಾವು ರಚನೆ ಮಾಡಿವ್ರಿ. ನಮ್ಮ ತಂಡಕ್ಕಾತು ನಾವು ಅದನ್ನ ರಚನೆ ಮಾಡಿ ರೈತರಿಗೋಸ್ಕರ ಹಾಡಕ್ ರೈತರ ಕೂಗು ಕೇಳಲಿಲ್ಲ ಎಂತಾದ ಸರ್ಕಾರ, ರೈತರ ಕೂಗು ಕೇಳಲಿಲ್ಲ ಮನರಂಜನೆಗೋಸ್ಕರ ಮಾತ್ರ ಕಲೆ ಇರುವಂಥದ್ದಲ್ಲ. ಎಲ್ಲೇ ಏನೇ ಅನ್ಯಾಯಗಳು ನಡೆದ್ರು ಕೂಡ ಅದರಲ್ಲಿ ರೈತರಾಗಿರ್ಬೋದು ಎಲ್ಲ ರೀತಿಯಾದಂಥ ಅನ್ಯಾಯಗಳನ್ನು ನಾವು ಖಂಡಿಸ್ತೇವೆ ಅಂತ ಹೇಳಿ ಅವರು ರೈತ ಗೀತೆಗಳನ್ನು ಹಾಡೋದ್ರ ಮೂಲಕ ಚೌಡ್ಕಿ ಪದದ ತಂಡಗಳು ಇವತ್ತು ಈ ಒಂದು ಗುರುಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆಗೆ ಸಾಥ್ ಕೊಡೋದಕ್ಕೆ ಬಂದಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಕೂಡ ಹೇಳ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ರೇಮಠ್, ಗುರುಲಾಪುರ ಕ್ರಾಸ್. ವೆಲ್ಕಮ್ ಟು ಅನುಪಮ್ ಕಲೆಕ್ಷನ್ಸ್ ಮುಧೋಳ್. ನಮ್ಮಲ್ಲಿ ಒಳ್ಳೆ ರೀತಿಯಾದಂಥ ಲೆನಿನ್ ಬಟ್ಟೆಗಳು ಸಿಗುತ್ತವೆ. ಕಲರಲ್ಲಿ ಹಾಫ್ ಶರ್ಟ್ಸು, ಫುಲ್ ಶರ್ಟ್ಸು, ಅದೇ ರೀತಿಯಾಗಿ ಫಾರ್ಮಲ್ಸ್ ಕೂಡ ಸಿಗುತ್ತೆ. ನಮ್ಮಲ್ಲಿ ಜೀನ್ಸ್ ಪ್ಯಾಂಟ್ಗಳು ಕೂಡ ಲಭ್ಯ ಇದಾವೆ. ನೋಡ್ರಿ ಯಾವ ಥರ ವೆರೈಟಿಗಳು ಹೆಂಗಿದಾವೆ ನೋಡ್ರಿ, ಬಂದು ಕ್ವಾಲಿಟಿ ಚೆಕ್ ಮಾಡ್ಕೊಳ್ರಿ. ಫಾರ್ಮಲ್ಸ್ ಪ್ಯಾಂಟ್ಗಳು ಅವೈಲೇಬಲ್ ಇದಾವೆ. ಅದೇ ರೀತಿಯಾಗಿ ನಮ್ಮಲ್ಲಿ ಕಿಡ್ಸು ಶರ್ಟು ಮತ್ತು ಟಿ ಶರ್ಟ್ ಕೂಡ ಒಳ್ಳೆ ರೀಸನೇಬಲ್ ರೇಟಲ್ಲಿ ಅವೈಲೇಬಲ್ ಇದಾವೆ. ಅನುಪಮ ಕಲೆಕ್ಷನ್ ಅಲ್ಲಿ ತುಂಬಾ ವೆರೈಟಿ ಸಾರಿ ಇದಾವೆ. ಅದರಲ್ಲಿ ಬನಾರಸಿ, ಕಡ್ಡಿ ಜಾರ್ಜೆಟ್ಟು, ಮೈಸೂರು ಕ್ರೇಪು, ಚಾಂದೇರಿ ಕಾಟನು ಎಲ್ಲ ಇದಾವೆ. ಒಂದ್ಸಲ ಬಂದು ವಿಸಿಟ್ ಮಾಡಿ ದೀಪಾವಳಿ ಇದರೊಂದಿಗೆ ಆಚರಿಸಿ. ಒಂದು ಸಲ ಅನುಪಮ ಕಲೆಕ್ಷನ್ಗೆ ವಿಸಿಟ್ ಕೊಡಿ. ಇನ್ನೇಕೆ ತಡ, ಅನುಪಮ ಕಲೆಕ್ಷನ್ಸ್ಗೆ ಬನ್ನಿ. ಕಿಡ್ಸ್, ಮೆನ್ಸ್, ವುಮೆನ್ಸ್ ಬಟ್ಟೆಗಳ ಮೇಲೆ 50% ಡಿಸ್ಕೌಂಟ್ ಪಡೆಯಿರಿ.
ರನ್ ಸರ್ಕಲ್, ತಳೆವಾಡ ಟವರ್ಸ್, ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದುಗಡೆ, ಮೂಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.